ಪತ್ರ ನಮಸ್ಕರಿಸ್ತು. ಯೂಟ್ಯೂಬ್ ನಲ್ಲಿ ಜೂಮ್ ನಲ್ಲಿರುವ ಎಲ್ಲಾ ವೀಕ್ಷಕರಿಗೂ ಸಹ ನನ್ನ ನಮಸ್ಕಾರಗಳು. ಇವತ್ತು ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂತ ಇರುವ ಟಾಪಿಕ್ ನ್ಯೂ ಇಯರ್ ಸ್ಪಿರಿಚುವಾಲಿಟಿ. ಮೊಟ್ಟ ಮೊದಲಿಗೆ ಪತ್ರಿಜಿ ಅವರು ನಮ್ಮನ್ನು ನ್ಯೂ ಇಯರ್ ಸ್ಪಿರಿಚುವಲ್ ಮಾಸ್ಟರ್ಸ್ ಅಂದ್ರು, ನ್ಯೂ ಇಯರ್ ಸ್ಪಿರಿಚುವಲ್ ಬುಕ್ಸ್ ಓದಿ ಅಂದ್ರು, ನ್ಯೂ ಇಯರ್ ಸ್ಪಿರಿಚುವಾಲಿಟಿ ಅಂತ ಅವಾಗ ಹೇಳ್ತಾ ಇದ್ರು. ಆದ್ರೆ ನಮಗೂ ನ್ಯೂ ಇಯರ್ ಸ್ಪಿರಿಚುವಾಲಿಟಿ ಅಂದ್ರೆ ಏನು ಅನ್ನೊಂದು ಕ್ಲಾರಿಫಿಕೇಶನ್ ನಮ್ಗೆ ಬೇಕು. ನಿಮ್ಮ ಅವಗಾಹನೆಯಲ್ಲಿ ನ್ಯೂ ಇಯರ್ ಸ್ಪಿರಿಚುವಾಲಿಟಿ ಅಂದ್ರೆ ಇದರ ಅರ್ಥವೇನು? ನ್ಯೂ ಇಯರ್ಸ್ ಅಂದ್ರೆ ಏನು? ಹೊಸ ಆಶಯ, ಹೊಸ ವಿಚಾರ, ಹೊಸ ದರ್ಶನ, ಹೊಸ ಚಿಂತನೆ, ಹೊಸದಾಗಿ ಸಾಧಿಸಬೇಕು ಅಂತ ನ್ಯೂ ಡ್ರೀಮ್ಸ್. ನಾವೆಲ್ಲರಿಗೂ ಧ್ಯಾನವನ್ನು ತಿಳಿಸಬೇಕು, ಆತ್ಮಜ್ಞಾನವನ್ನು ಹೊಂದಬೇಕು, ನಮ್ಮ ಜೀವನದ ಉದ್ದೇಶ, ಗುರಿ, ಲಕ್ಷ್ಯವನ್ನು ಸೇರಬೇಕೆಂಬ ವಿಷನ್ ಇದೆ. ನ್ಯೂ ಐಡಿಯಾಸ್, ನ್ಯೂ ವಿಷನ್, ನ್ಯೂ ಥಾಟ್ಸ್, ನ್ಯೂ ಡ್ರೀಮ್ಸ್ ಇವುಗಳನ್ನು ಸಾಧಿಸಲು ನಾವೇನ್ ಮಾಡ್ತಾ ಇದ್ದೀವಿ? ನಮ್ಮಲ್ಲಿ ಏನೇನು ಬದಲಾವಣೆಗಳನ್ನು ಮಾಡ್ಕೊಳ್ಳಲು ಸಿದ್ಧರಾಗಿದ್ದೀವಿ ಅನ್ನೋದು ನಾವು ಈ ವರ್ಡ್ಸ್ ಎಲ್ಲ ನಾವು ಯೂಸ್ ಮಾಡ್ತಾ ಇದ್ವಿ. ಆದ್ರೆ ಅದನ್ನು ವೃದ್ಧಿಸಿಕೊಳ್ಳಲು ನಾವ್ ಏನ್ ಪ್ರಯತ್ನ ಪಡ್ತಾ ಇದ್ವಿ? ಕೇವಲ ಒಂದು ಥಾಟ್ಸ್ ಇದ್ರೆ ಸಾಕ, ಡ್ರೀಮ್ಸ್ ಇದ್ರೆ ಸಾಕ ನವಯುಗಕ್ಕೆ ಪ್ರವೇಶವಾಗಲು ಸಾಧ್ಯ. ಅದಕ್ಕಾಗಿ ನೀವು ಜೀವನದಲ್ಲಿ ಅನೇಕಗಳನ್ನು ಅಳವಡಿಸ್ಕೋಬೇಕು, ಬದಲಾವಣೆ ಮಾಡ್ಕೋಬೇಕು. ಇದು ಕೇವಲ ಥಿಯರಿಯಿಂದ ಮಾತ್ರ ಸಾಧ್ಯ ಆಗೋದಿಲ್ಲ. ಇದಕ್ಕಾಗಿ ಶಾರೀರಿಕವಾಗಿ, ಭಾವೋದ್ವೇಗವಾಗಿ, ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ ಯಾವ ರೀತಿ ಬದಲಾವಣೆ ಆಗ್ಬೇಕು, ಬದಲಾವಣೆ ಮಾಡ್ಕೊಳ್ಳಲ್ಲಿ ಸಿದ್ಧವಾಗಿದ್ದೀರಾ? ಆಗ ಮಾತ್ರ ಈ ಹೊಸ ಯುಗಕ್ಕೆ ಪ್ರವೇಶ ಸಾಧ್ಯ ಆಗತ್ತೆ. ಆದ್ರೆ ಸರಿ, ನ್ಯೂ ಇಯರ್ ಸ್ಪಿರಿಚುವಾಲಿಟಿ ಈಗ ಅಂತ ಇದ್ವಿ. ಹಿಂದಿನ ಹಳೆಯ ಪರಿಕಲ್ಪನೆ ಕಾನ್ಸೆಪ್ಟ್ ಏನು? ನ್ಯೂ ಇಯರ್ಸ್ ಅಂದ್ರೆ ಏನು? ಹಳೆ ಕಾನ್ಸೆಪ್ಟ್ ಏನು? ಸಪರೇಟಿಸಮ್, ಬೇರ್ಪಡಿಸುವ ವಿಧಾನ, ಅದು ವಿನಾಶಕಾರಿ ಆಗತ್ತೆ. ಇದು ಯಾವುದೇ ರೀತಿ ನೆರವಾಗುವ ಸಹಾಯಕಾರಿ ಆಗೋದೇ ಇಲ್ಲ. ಆದ್ರೆ ನ್ಯೂ ಇಯರ್ಸ್ ಕಾನ್ಸೆಪ್ಟ್ ಏನು? ಯೂನಿಟಿ. ಪತ್ರಿ ಸರ್ ಏನ್ ಹೇಳ್ತಾ ಇದ್ರೆ, ವಸುದೈಕ ಕುಟುಂಬ, ಯೂನಿಟಿ ಇವೆಲ್ಲ ಹೇಳ್ತಾ ಇದ್ರು. ಏಕತ್ವ, ಯೂನಿಟಿ. ಆ ಏಕತ್ವವನ್ನು ಸಾಧಿಸಲು ನಿಮ್ಮ ಐಡಿಯಾ ಯಾವ ರೀತಿ ಇದೆ, ನಿಮ್ಮ ವಿಷನ್ ಯಾವ ರೀತಿ ಇದೆ, ನಿಮ್ ಥಾಟ್ ಪ್ಯಾಟರ್ನ್ ಯಾವಾಗ ಬದಲಾವಣೆ ಮಾಡ್ಕೊಂಡಿದ್ದೀರಾ? ನಮ್ಮ ಮಾತನ್ನು ಬದಲಾವಣೆ ಮಾಡ್ಕೊಂಡಿದ್ದೀರಾ? ಇವಾಗ ನಮ್ ನ್ಯೂ ಇಯರ್ ಸ್ಪಿರಿಚುವಾಲಿಟಿ ಅಂದ್ರೆ ಈ ಭೂಮಿ 3rd ಡೈಮೆನ್ಷನ್ ಇಂದ 5th ಡೈಮೆನ್ಷನ್ ಹೋಗ್ತಾ ಇದೆ ಅಂತ ಹೇಳ್ತಾರೆ ಕೆಲವರು. ಪತ್ರಿಜಿ ಅವರು ಸ್ತ್ರೀ ಶಕ್ತಿ ಅಪಾರವಾಗಿ ಭೂಮಿ ಮೇಲೆಗೆ ಬರ್ತಾ ಇದೆ. ಅದಕ್ಕೆ ನಾವು ಅದನ್ನು ಫಿಟ್ ಆಗ್ಬೇಕು ಅಂದ್ರೆ ನಾವು ಈ ನ್ಯೂ ಇಯರ್ ಸ್ಪಿರಿಚುವಾಲಿಟಿಯಲ್ಲಿ ಎಂಟರ್ ಆಗ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಶ್ರೀಶಕ್ತಿ ಬರ್ತಾ ಇದೆ ಅಂದ್ರೆ ಸ್ತ್ರೀಯರಿಗೆ ಮಾತ್ರ ಅಲ್ಲ, ಪುರುಷರಲ್ಲಿ ಸ್ತ್ರೀಶಕ್ತಿ ಇದೆ, ಸ್ತ್ರೀಯಲ್ಲಿ ಪುರುಷ ಶಕ್ತಿ ಇದೆ, ಇದೆಲ್ಲ ನಮ್ಮೆಲ್ಲರಿಗೂ ಗೊತ್ತು. ಆದ್ರೆ ಈಗ ಬರ್ತಾ ಇರುವ ಆ ಸ್ತ್ರೀ ಶಕ್ತಿಯನ್ನು ನಾವು ಅದರಲ್ಲಿ ನಾವು ಫಿಟ್ ಆಗ್ಬೇಕು ಅಂದ್ರೆ ನಾವು ಯಾವ ರೀತಿ ಬದಲಾವಣೆಗಳನ್ನು ಮಾಡ್ಕೋಬೇಕು, ನಮ್ಮ ಆಲೋಚನೆಗಳು ಯಾವ ರೀತಿ ಬದಲಾವಣೆ ಮಾಡ್ಕೋಬೇಕು, ಈ ಯೂನಿಟಿ ಅನ್ನೋದನ್ನು ನಾವು ಅಳವಡಿಸ್ಕೊಳ್ಳಲೇಬೇಕು. ಕಾಲದ ಯುಗದ ಪರಿವರ್ತನೆಯಾಗುವ ಈ ಸಂಧಿ ಸಮಯದಲ್ಲಿ ನವಯುಗಕ್ಕೆ ತಕ್ಕಂತ ನಾವು ಬದಲಾವಣೆ ಆಗ್ಬೇಕು, ನವಯುಗದ ಎನರ್ಜಿಯನ್ನು ನಾವು ಸರಿದೂಗಬೇಕು ಅನ್ನೋದು ಇಲ್ಲಿ ಇಂಪಾರ್ಟೆಂಟ್. ಸ್ತ್ರೀ ತತ್ವ ಮತ್ತೆ ಪುರುಷ ತತ್ವವನ್ನು ಬ್ಯಾಲೆನ್ಸ್, ಸಮನ್ವಯವಾಗಿರಬೇಕು. ಆಗ ಮಾತ್ರ ನಮ್ಮೊಂದಿಗೆ ನಾವು ಇತರರೊಂದಿಗೆ ಬಾಂಧವ್ಯ ಸರಿಯಾಗಲು ಸಾಧ್ಯ. ಆದ್ರೆ ಯಾವ ರೀತಿ ಇದು ಇರ್ಬೇಕು ಅಂದ್ರೆ, ಹಾವು ತನ್ನ ಹಳೆಯ ಪೊರೆಯನ್ನು ತ್ಯಜಿಸಿದಾಗ ಹೊಸ ಚರ್ಮ ಪೊರೆಯನ್ನು ಬರಲು ಸಾಧ್ಯ. ಹಳೆಯ ಜಾಡಿನೊಂದಿಗೆ ಹೊಸ ಯುಗದ ಪ್ರವೇಶವಾಗಲು ಸಾಧ್ಯವಾಗೋದಿಲ್ಲ. ಸ್ವಲ್ಪ ಏಕತ್ವ, ಸ್ವಲ್ಪ ಸಪರೇಟಿಸಮ್ ಇರೋದಕ್ಕ ಆಗೋದಿಲ್ಲ. ಇದ್ರೆ ಸಂಪೂರ್ಣ ಏಕತ್ವ, ಇಲ್ಲ ಅಂದ್ರೆ ಸಂಪೂರ್ಣ ಸಪರೇಟಿಸಮ್ ಇರಲಿಕ್ಕೂ ಸಾಧ್ಯ. ನಾವು ಈ ಹೊಸ ಯುಗಕ್ಕೆ ಬರಲು
ನ್ಯೂ ಐಡಿಯಾ, ನ್ಯೂ ಥಾಟ್ಸ್, ನ್ಯೂ ವಿಷನ್, ನ್ಯೂ ಡ್ರೀಮ್ ಮಾತು ಹಾಗೂ ಕಾರ್ಯದಿಂದ ನಮ್ಮಲ್ಲಿ ರೂಪಾಂತರ, ಪರಿವರ್ತನೆ, ಟ್ರಾನ್ಸ್ಫಾರ್ಮೇಶನ್ ಆಗದಿದ್ದರೆ ಅದು ನ್ಯೂ ಇಯರ್ಸ್ ಆಗದು. ಐಡಿಯಾ ನಮ್ಮನ್ನು ಬದಲಾಯಿಸಬೇಕು. ನಾವು ಸಹ ತಮ್ಮ ಹಳೆಯ ಪೊರೆಯನ್ನು ಕಳಚಿಕೊಂಡಾಗ ಮಾತ್ರ ಹೊಸದೊಂದು ಪೊರೆ ಬರಲು ಸಾಧ್ಯ. ಎರಡೂ ಒಟ್ಟಿಗೆ ಇರಲು ಸಾಧ್ಯ ಆಗೋದೇ ಇಲ್ಲ. ಒಂದು ಭಾಗ, ನಮ್ಮ ಹೃದಯ ಭಾಗ ಒಂದು ಹೇಳುತ್ತೆ ಯೂನಿಟಿ ಅಂತ, ಮತ್ತೊಂದು ಹೃದಯ ಭಾಗ ಹೇಳುತ್ತೆ ಸಪರೇಟಿಸಮ್ ಅಂತ. ಆವಾಗ ನಾವು ಅಲ್ಲಿ ಗೊಂದಲಕ್ಕೆ ಗುರಿ ಆಗ್ತೀವಿ. ಅಲ್ಲಿ ಒತ್ತಡ, ಟೆನ್ಷನ್, ಯಾವ ಕಾರ್ಯನೂ ಮಾಡಕ್ಕೂ ಆಗೋದೇ ಇಲ್ಲ. ಆ ರೀತಿ ಇರ್ತೀವಿ. ಯಾವ ಕಾರ್ಯನು ಮಾಡೋಕ್ ಇಂಟ್ರೆಸ್ಟ್ ಬರೋದೇ ಇಲ್ಲ. ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಸ್ತ್ರೀಯರೆಲ್ಲ ಅಡಿಗೆ ಮಾಡ್ತಾ ಇರ್ತಾರೆ. ಅವ್ರು ಏನ್ ಅನ್ಕೊಂತ ಇರ್ತಾರೆ, ನಾನೇ ಅಡಿಗೆ ಮಾಡ್ತಾ ಇದ್ದೀನಿ, ನಾನ್ ಮಾಡ್ತಾ ಇದ್ದೀನಿ, ನಾನೇ ಮನೆಯಲ್ಲಿ ಕಷ್ಟಪಟ್ಟು ದುಡಿಯೋರು, ಯಾರು ನನ್ಗೆ ಸಹಾಯ ಮಾಡ್ತಾ ಇಲ್ಲ. ಇದು ಹಳೆಯ ಐಡಿಯಾ. ಇವಾಗಲೂ ಅದೇ ಕ್ಯಾರಿ ಮಾಡ್ತಾ ಇದ್ದೀವಿ. ಮತ್ತೆ ಪುರುಷರು ಏನ್ ಅನ್ಕೊಂತಾರೆ, ನಾವೇ ಹೊರಗಡೆ ಎಲ್ಲ ದುಡಿದು ಜಾಬ್ಸ್ ಮಾಡಿ, ಬಿಸ್ನೆಸ್ ಮಾಡಿ, ಮನೆಗೆಲ್ಲ ನಾವೇ ತರ್ತಾ ಇದೀವಿ ಅಂತ ಅವರಲ್ಲಿ ಇರತ್ತೆ. ಇದು ತಪ್ಪ ಅಂತಾರೆ, ತಪ್ಪು ಅಲ್ಲ. ಆದ್ರೆ ಅದು ಹಳೆಯ ಐಡಿಯಾ. ಇವಾಗ ನಾವು ಎಷ್ಟೋ ಕ್ಲಾಸಸ್ ಕೇಳಿದ್ವಿ, ಧ್ಯಾನಕ್ಕೆ ಬಂದಿದ್ವಿ. ಆ ಇದನ್ನು ಇನ್ನು ಕರೆಕ್ಟ್ ಆಗಿ ಈ ನ್ಯೂ ಇಯರ್ ಸ್ಪಿರಿಚುವಾಲಿಟಿ ತಕ್ಕಾಗಿ ನಾವು ಈ ಆಲೋಚನೆಯನ್ನು ಬದಲಾವಣೆ ಮಾಡಿಸ್ಕೋಬೇಕು. ನಾನೇ ಮಾಡ್ತಾ ಇದ್ದೀನಿ ಅಂತ ನಾನು ಅನ್ಕೊಂತೀನಿ. ನಾನೇ ಮಾಡ್ತಾ ಇದ್ದೀನಿ ಅಂತ. ಇದಕ್ಕೆ ಪ್ರತ್ಯಕ್ಷವಾಗಿ, ಪರೋಕ್ಷವಾಗಿ ಎಷ್ಟೋ ವ್ಯಕ್ತಿರು, ಎಷ್ಟೋ ಶಕ್ತಿ ನಮ್ಗೆ ಸಹಾಯ ಮಾಡ್ತಾ ಇದೆ ಅನ್ನೋದು ನಾವು ಅಬ್ಸರ್ವ್ ಮಾಡ್ಬೇಕು. ನೋಡಿ, ಇವಾಗ ನೀವ್ ಅಡಿಗೆ ಮಾಡ್ಬೇಕಾಗಿದ್ರೆ ನಿಮ್ದು ಆ ಅಕ್ಕಿ ಆಗಿರ್ಬೋದು, ಬೇಳೆ ಆಗಿರ್ಬೋದು, ಹುಣಸೆ ಹಣ್ಣು ಯಾವುದೇ ಆಗಿರ್ಬೋದು, ಅವೆಲ್ಲ ನೀವೇ ಏನಾದ್ರೂ ಅದನ್ನು ಬಳಸ್ತಾ ಇದ್ರ, ನೀವ್ ಬಳಸ್ಕೊಂತ ಇದ್ರ, ಆದ್ರೆ ಅದನ್ನು ಯಾರು ತಯಾರು ಮಾಡ್ತಾ ಇದ್ದಾರೆ? ಯಾರೋ ರೈತರು ಅವ್ರ ಹೊಲದಲ್ಲಿ ಎಲ್ಲ ಬಿತ್ತಿ ಅದನ್ನು ಪಂಟೆಯನ್ನು ತಗೊಂಡ್ ಬರ್ತಾ ಇದ್ದಾರೆ. ಅಂಗಡಿಯಿಂದ ನಿಮ್ಮವ್ರು ತಗೊಂಡ್ ಬರ್ತಾ ಇದ್ದಾರೆ. ಇಲ್ಲಿಗ್ ಬಂದ್ಮೇಲೆ ಆ ಅಗ್ನಿದೇವರು, ಗಾಳಿ, ವಾಯು ಎಷ್ಟು ಸಹಾಯ ಮಾಡ್ತಾ ಇದ್ರೆ ನೀವು ಅಡ್ಗೆ ಮಾಡೋದಕ್ಕೆ ಆಗ್ತಾ ಇದೆ. ಅದಕ್ಕೆ ಪ್ರತ್ಯಕ್ಷವಾಗಿ, ಪರೋಕ್ಷವಾಗಿ ಎಷ್ಟೋ ಶಕ್ತಿ ಅದಕ್ಕೆ ಸಹಾಯವಾಗ್ತಾ ಇದೆ. ಅದಕ್ಕೆ ನೀವು ಮಾಡಲು ಸಾಧ್ಯ. ಇವಾಗ ಅಕ್ಕಿ ಇಲ್ಲ, ಅನ್ನ ಮಾಡಕ್ಕಾಗತ್ತ? ಬೇಳೆ ಇಲ್ಲ, ಸಾರು ಮಾಡಕ್ಕಾಗತ್ತ? ಆ ಬೇಳೆ ಎಲ್ಲ ತಂದಿದ್ವಿ, ಗ್ಯಾಸ್ ಇಲ್ಲ, ಅಗ್ನಿದೇವ್ರಿಲ್ಲ, ಮಾಡಕ್ಕಾಗತ್ತ? ಅಗ್ನಿ ಇದ್ರೇನು ಗಾಳಿ ಇರ್ಬೇಕು, ಗಾಳಿ ಇಲ್ಲ, ಅವಾಗ ಅದು ಅಗ್ನಿನೂ ಸರಿಯಾಗಿ ಬರೋದಿಲ್ಲ. ಈ ರೀತಿ ಎಷ್ಟು ಸಹಾಯದಿಂದ ನಾವು ಮಾಡ್ತಾ ಇದ್ವಿ, ಅದನ್ನು ನಾವು ಗುರ್ತಿಸಬೇಕು. ಅದು ನ್ಯೂ ಇಯರ್ ಸ್ಪಿರಿಚುವಾಲಿಟಿ. ನಾನು ಇವಾಗ ಇದು ಮಾಡಕ್ಕೂ ಆಗ್ತಾ ಇದೆ ಅಂದ್ರೆ ಎಷ್ಟು ಜನರು ಮತ್ತೆ ಎಷ್ಟು ಶಕ್ತಿ ಇದಕ್ಕೆ ಸಹಾಯ ಮಾಡ್ತಾ ಇದೆ ಅಂತ ನಮ್ಮ ಆಲೋಚನಾ ರೀತಿಯನ್ನು ನಾವು ಬದಲಾಯಿಸ್ಕೊಂಡಾಗ ಆವಾಗ ನಮ್ಮಲ್ಲಿ ಏಕತ್ವ ಬರುತ್ತೆ. ನಾನೊಬ್ಬಳೇ ಏನು ಮಾಡಕ್ ಆಗೋದಿಲ್ಲ ಅಂತ ಅನ್ಸುತ್ತೆ. ಇವಾಗ ಒಬ್ಬ ಹುಡುಗ ಓದಿ ಎಕ್ಸಾಮ್ ಅಲ್ಲಿ ಇದು ಇಂಟರ್ವ್ಯೂ ಅಲ್ಲಿ ಜಾಬ್ ಪಡೆದಿದ್ದಾರೆ. ಅವ್ರಿಗೆ ಜಾಬ್ ಸಿಕ್ಕಿದೆ ಅಂತ ಸೆಲೆಬ್ರೇಟ್ ಮಾಡ್ಕೊಂತ ಇದ್ದಾರೆ. ಮಾಡ್ಕೊಳ್ಳಿ, ತಪ್ಪೇನಿಲ್ಲ. ಆದ್ರೆ ನಾನ್ ಓದಿದ್ದಕ್ಕೆ ಇಲ್ಲಿ ನನ್ಗೆ ಜಾಬ್ ಸಿಕ್ಕಿದೆ ಅಂತ ಒಂದು ಅಹಂನಲ್ಲಿ ಇರ್ತಾರೆ. ಅದು ತಪ್ಪು. ಇವಾಗ ಅವ್ರು ಓದ್ಬೇಕಾದ್ರೆ ಒಬ್ಬೊಬ್ರವರ ಪ್ರೊಫೆಸರ್ ಬುಕ್ ಬರ್ದಿರ್ತಾರೆ, ಅದನ್ನ ಪ್ರಿಂಟ್ ಮಾಡೋರು ಬೇರೆಯವ್ರು ಇರ್ತಾರೆ. ಕಾಲೇಜಲ್ಲಿ ಅವ್ರಿಗೆ ಟೀಚ್ ಮಾಡೋರು ಟೀಚರ್ಸ್ ಇರ್ತಾರೆ. ಓದುವಾಗ ತಂದೆ ತಾಯಿ ಎಲ್ಲ ತಮ್ಮ ಎಲ್ಲರೂ ಸಹಾಯ ಮಾಡಿರ್ತಾರೆ. ಇವಾಗ ಅವ್ರು ಓದ್ಬೇಕು, ನೀವೇನು ಅಡಿಗೆ ಮಾಡ್ಕೊಟ್ಟಿಲ್ಲ ಅವ್ರಿಗೆ, ಹಸುವಲ್ಲಿ ಇದ್ದಾರೆ, ಅವಾಗ ಓದೋದಕ್ಕಾಗತ್ತಾ? ಆಗೋದಿಲ್ಲ. ಅದೇ ರೀತಿ ಎಷ್ಟೋ ಜನರ ಸಹಾಯದಿಂದ, ಎಷ್ಟೋ ಪ್ರತ್ಯಕ್ಷ ಪರೋಕ್ಷ ಶಕ್ತಿ ಸಹಾಯದಿಂದ ಅವರು ಜಾಬ್ ಪಡೆಯಲಿಕ್ಕೆ ಸಾಧ್ಯತೆ ಆಗಿದೆ. ಸೊ ಆ ರೀತಿ ಯೋಚನೆ ಮಾಡೋದು ನ್ಯೂ ಇಯರ್ ಸ್ಪಿರಿಚುವಾಲಿಟಿ. ನಾನೇ ಓದಿದ್ದೀನಿ, ಆ ಯಾರು ಸಹಾಯ ಮಾಡಿಲ್ಲ ಅಂದ್ರೆ ಅದು ಸಪರೇಟ್. ಇದು ಏಕಪ್ಪ ಅಲ್ಲಿ ಇಲ್ಲ.
ಅದೇ ರೀತಿ ಪ್ರತಿ ಒಂದ್ರಲ್ಲಿ ಏನೇ ಆಗ್ಲಿ, ಇವಾಗ ನೀವು ಕಾರಲ್ಲಿ ಹೋಗ್ತಾ ಇದೀರಿ. ನಾನ್ ಕಾರ್ ಡ್ರೈವ್ ಮಾಡ್ಕೊಂಡು ಹೋದೆ. ಎಷ್ಟು 5 ಅವರ್ಸ್ ನಾನೇ ಕಾರ್ ಡ್ರೈವ್ ಮಾಡ್ದೆ. ಯಾರು ಅಂದ್ರೆ ನೀವು ಕಾರಲ್ಲಿ ಕೂತ್ಕೋಬೇಕಂದ್ರೆ ಆ ಕಾರ್ ತಯಾರಿಸೋರು ಯಾರು? ಅದನ್ನು ಮನೆಯಹತ್ರ ತಂದಿರೋರು ಯಾರು? ಅದಕ್ ತಕ್ಕ ಆ ಸಿಸ್ಟಮ್ಸ್ ಎಲ್ಲ ರೆಡಿ ಮಾಡಿರೋರು ಯಾರು? ಮತ್ತೆ ಹೋಗುವಾಗ ನಿಮ್ಗೆ ಪೆಟ್ರೋಲ್ ಬೇಕಾಗತ್ತೆ. ಮತ್ತೊಂದು ಡೈರೆಕ್ಷನ್ ತೋರಿಸು ಮ್ಯಾಪ್ ಬೇಕಾಗತ್ತೆ. ಆ ಡೈರೆಕ್ಷನ್ಸ್ ತೋರಿಸು ಮ್ಯಾಪ್ ಅನ್ನು ತಯಾರಿಸೋರು ಯಾರು? ಇವೆಲ್ಲ ನೋಡಿದ್ರೆ ಯಾವ ಕೆಲಸ ನಾವೊಬ್ಬರೇ ಮಾಡೋಕ್ಕಾಗೋದಿಲ್ಲ. ಎಲ್ಲವೂ ಪ್ರತಿಯೊಂದು ಕೆಲಸವೂ ಸಹ ಎಷ್ಟೋ ಜನರ ಸಹಾಯ ಸಹಕಾರದಿಂದ, ಎಷ್ಟೋ ಪ್ರತ್ಯಕ್ಷ ಪರೋಕ್ಷ ಶಕ್ತಿಗಳ ಸಹಾಯದಿಂದ ನಾವು ಮಾಡ್ತಾ ಇದೀವಿ ಅಂತ ಅರ್ಥ ಮಾಡ್ಕೊಳ್ಳೋದೇ ನ್ಯೂ ಇಯರ್ ಸ್ಪಿರಿಚುವಾಲಿಟಿ. ಆ ರೀತಿ ನಾವು ಪ್ರತಿಯೊಂದು ಐಡಿಯಾವನ್ನು ಬದಲಾವಣೆ ಮಾಡ್ಕೋಬೇಕು. ಇವಾಗ ನಾವು ಹೇಳ್ತಾ ಇದ್ದೀವಿ ಹಳೆ 6 ಗಂಟೆಗೆ ಮನೆ ಮುಂದೆ ನೀರ್ ಹಾಕ್ಬೇಕು, ಮನೆ ಗುಡಿಸ್ಬೇಕು. ಓಕೆ, ಅವೆಲ್ಲ ಕ್ಲೀನ್ ಮಾಡೋದು ಕರೆಕ್ಟೇ. ಆದ್ರೆ ನಾವೇನಂತೀವಿ, ಅಯ್ಯೋ ಅವ್ರ ಮನೆಯಲ್ಲಿ 9 ಗಂಟೆಗೆ ಹಾಕ್ತಾರೆ. ಏನಪ್ಪ ಅವ್ರ ಮನೆಯಲ್ಲಿ ಲೇಡೀಸ್ ಹೆಂಗಸರು ಏನು ಈ ರೀತಿ ಅವ್ರಿಗಷ್ಟ್ ಮಾತ್ರ ಗೊತ್ತಿಲ್ವಾ ಅಂತ ನಾವು ಜಡ್ಜ್ಮೆಂಟ್ ಕಾಮೆಂಟ್ ಮಾಡ್ತಾ ಇರ್ತೀವಿ. ಆದ್ರೆ ಅಲ್ಲಿ ನಾವು ಸಪರೇಟಿಸಮ್ ಅಲ್ಲಿ ಇದೀವಿ. ನಾನ್ ಗ್ರೇಟ್, ಕರೆಕ್ಟಾಗಿ ಮಾಡ್ಬಿಡ್ತೀನಿ, ನಾನು ಸಂಸ್ಕಾರದಿಂದ ಇದ್ದೀನಿ, ಅವ್ರಿಲ್ಲ ಅಂತ. ಅದು ತಪ್ಪು. ಇವಾಗ ನ್ಯೂ ಇಯರ್ಸ್ ಐಡಿಯಾಕ್ಕೆ ನಾವು ಬರ್ಬೇಕು. ಆವಾಗೇ ನೀವು ಆ ಸ್ಪಿರಿಚುವಾಲಿಟಿಯಲ್ಲಿ, ಆ ಹೊಸ ಯುಗದ ಆಧ್ಯಾತ್ಮಿಕತೆಯಲ್ಲಿ ಕಾಲಿಡ್ದು ಮುಂದಕ್ಕೆ ಹೋಗಕ್ಕೆ ಸಾಧ್ಯತೆ ಇದೆ. ಅಯ್ಯೋ ಅವ್ರೇನ್ ಅನ್ಕೊಂತಾರೋ 9 ಗಂಟೆಗೆ ನೀರ್ ಹಾಕಿದ್ರೆ ಅಂದ್ರೆ ಸ್ವಲ್ಪ ಜನ ಮೈಂಡ್ ಅಲ್ಲಿ ಇರತ್ತೆ. ಅಯ್ಯೋ ಈ ತರ ಮಾಡಿದ್ರೆ ನಮ್ಮ ಈ ರೋಡಲ್ಲಿ ಇರೋರು ಏನ್ ಅನ್ಕೊಂತಾರೋ ಅಂತ. ಅದು ಸೊಸೈಟಿ ಅವ್ರು ಏನ್ ಅನ್ಕೊಂತಾರೋ ಅಂತ ಫೀಲ್ ಮಾಡ್ತಾ ಇದೀವಿ. ಆ ಸೊಸೈಟಿಯನ್ನು ಯಾರು ಮಾಡಿದ್ದು ಮನಸ್ಸಿನಲ್ಲಿ? ಸೊಸೈಟಿ ಏನು ಅನ್ಕೊಳ್ಳೋದಿಲ್ಲ. ಮನಸ್ಸಿನಲ್ಲಿ ನಾವೇ ಆ ಸೊಸೈಟಿಯನ್ನು ಕ್ರಿಯೇಟ್ ಮಾಡಿದ್ವಿ. ಅವ್ರೇನ್ ಅನ್ಕೊಂತಾರೋ, ಇವ್ರೇನ್ ಅನ್ಕೊಂತಾರೋ, ಇವ್ರೇನ್ ಅನ್ಕೊಂತಾರೋ ಅಂತ ನಾವೇ ಸೊಸೈಟಿಯನ್ನೇ ನಮ್ಮ ಮನಸ್ಸಿನಲ್ಲಿ ಕ್ರಿಯೇಟ್ ಮಾಡಿದ್ವಿ. ಇವಾಗ ಒಂದಿನ ನಿಮ್ಗೆ ವೃದ್ಧರಾಗ್ತೀರಾ, ವಯಸ್ಸಾಗಿರತ್ತೆ, ಏನು ಆ ತರ ಬೆಳಗ್ಗೆನೆ ಎದ್ದು ಏನು ಮಾಡಕ್ಕಾಗೋದಿಲ್ಲ. ಅವಾಗ ಏನಾದ್ರೂ ಅನ್ಕೊಳ್ಳಿ. ಯಾರಾದ್ರೂ ಏನ್ ಅನ್ಕೊಂಡ್ರೇನು ನನ್ಗೇನು ತೊಂದ್ರೆ ಇಲ್ಲ, ನಮ್ ಕೈಯಲ್ಲಿ ಆದಷ್ಟು ಮಾಡ್ತೀನಿ ಅಂದ್ರೆ. ಇವಾಗ ಸೊಸೈಟಿ ಬಿಟ್ಟಿರೋದ್ಯಾರು? ನಿಮ್ಮ ಮನಸ್ಸೇ. ಸೊಸೈಟಿ ಕ್ರಿಯೇಟ್ ಮಾಡ್ತಾ ಇರೋದು ನಮ್ಮ ಮನಸ್ಸೇ, ಬಿಡ್ತಾ ಇರೋದು ನಮ್ಮ ಮನಸ್ಸೇ. ಸೊಸೈಟಿ ಅನ್ನೋದು ಹೊರಗಡೆ ಇಲ್ಲ, ನಮ್ಮ ಒಳಗಡೆನೆ ಇದೆ. ಅದನ್ನ ಅರ್ಥ ಮಾಡ್ಕೊಂಡು ಅದಕ್ಕೆ ಸೇತ್ ಮಾಸ್ಟರ್ ಏನ್ ಹೇಳ್ತಾರೆ, ಹಳೆ ನಂಬಿಕೆಗಳನ್ನು ಬಿಟ್ಟಬೇಕು, ಆವಾಗ ನೀವು ನ್ಯೂ ಇಯರ್ಸ್ ಅಲ್ಲಿ ಎಂಟರ್ ಆಗ್ತೀರಾ ಅಂತ. ಹಳೆ ನಾವು ಏನೇನೋ ಇವ್ರೇನ್ ಅನ್ಕೊಂತಾರ, ಅವ್ರೇನ್ ಅನ್ಕೊಂತಾರೆ, ಈ ತರ ಎಲ್ಲ ನಮ್ಮ ಮನಸ್ಸಿನಲ್ಲಿ ಬೇರೂರಿದೆ. ಅವೆಲ್ಲವನ್ನು ತೆಗೆದುಹಾಕ್ಬೇಕು. ಯಾವಾಗ ತೆಗೆಯೋದು ಅಂದ್ರೆ, ನಮ್ಮ ಗುರೂಜಿ ಕೊಟ್ಟಿರೋ ಅದ್ಭುತವಾದ ವರ ಧ್ಯಾನ. ಧ್ಯಾನ ಮಾಡಿದಾಗ ನಮ್ಮ ಮನಸ್ಸು ಶೂನ್ಯವಾಗುತ್ತೆ. ಆವಾಗ ನಾವು ಹೊಸ ಸಂಕಲ್ಪಗಳನ್ನು ಹಾಕ್ಬೇಕು. ನಾನ್ ಕೆಲ್ಸ ಮಾಡ್ತಾ ಇದ್ದೀನಿ ಅಂದ್ರೆ ಎಷ್ಟೋ ಆ ಪ್ರತ್ಯಕ್ಷ ಪರೋಕ್ಷ ಶಕ್ತಿಗಳ ಸಹಕಾರದಿಂದ ಮಾಡ್ತಾ ಇದ್ದೀನಿ ಅಂತ ಅವಾಗ ಬೀಜ ಹಾಕ್ಬೇಕು. ಆವಾಗ ಏನಾಗತ್ತೆ, ನಿಮ್ಮ ಮೈಂಡು ಅದೇ ರೀತಿ ನಿಮ್ಮನ್ನು ಯೋಚನೆ ಮಾಡಕ್ಕೆ ಬಿಡತ್ತೆ. ಇದೆಲ್ಲ ನಾವು ಬದಲಾವಣೆ ಮಾಡ್ಕೋಬೇಕು. ಈ ಬದಲಾವಣೆ ಮಾಡ್ಕೊಳ್ಳಕ್ಕೆ ನಾವು ಸಿದ್ಧವಾಗಿದ್ದೀರಾ? ಸಿದ್ಧರಾಗ್ಬೇಕು. ನಮ್ಮ ಥಾಟ್ ಪ್ಯಾಟರ್ನ್, ನಮ್ಮ ಡ್ರೀಮ್ಸ್, ನಮ್ಮ ವಿಷನ್, ನಾವು ಮಾಡುಗಳ ಕೆಲಸ ಕಾರ್ಯಕಲಾಪಗಳೆಲ್ಲವನ್ನೂ ಸಹ ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕು. ಆವಾಗ ಮಾತ್ರ ಇದ್ರಲ್ಲಿ ಎಂಟರ್ ಆಗಕ್ಕೆ ಸಾಧ್ಯತೆ ಇದೆ. ಅಷ್ಟೇ ಅಲ್ಲ, ನಮ್ಮ ಚೈತನ್ಯವನ್ನು ವಿಸ್ತೀರ್ಣ ಮಾಡ್ಕೋಬೇಕು. ಚೈತನ್ಯವನ್ನು ವಿಸ್ತೀರ್ಣ ಮಾಡ್ಕೊಂಡ್ರೇನೆ ನಾವು ಈ ನ್ಯೂ ಏಜ್ ಸ್ಪಿರಿಚುವಾಲಿಟಿಯಲ್ಲಿ ಎಂಟರ್ ಆಗುವುದಕ್ಕೆ ಸಾಧ್ಯ. ನಾವು ಏನಾದ್ರೂ ಒಂದು ಕೆಲಸ ಮಾಡ್ಬೇಕು ಅಂತ ಅನ್ಕೊಂಡ್ರೆ ನೆಗೆಟಿವ್ ಫೋರ್ಸ್ ಇದ್ದೇ ಇರತ್ತೆ. ಆ ನೆಗೆಟಿವ್ ಫೋರ್ಸ್ ಇಂದ ನಾವು ಹಿಂದಕ್ಕೆ ಹೋಗ್ತಾ ಇರ್ತೀವಿ. ಅಯ್ಯೋ ಆ ತರ ಹೋಗ್ಬಾರ್ದು. ನೆಗೆಟಿವ್ ಫೋರ್ಸ್, ಯಾವುದೇ ಪಾಸಿಟಿವ್ ಕೆಲಸ ನೀವು ಮಾಡ್ಬೇಕಂದ್ರೆ ನೆಗೆಟಿವ್ ಫೋರ್ಸ್ ಅಲ್ಲಿ ನಿಮ್ಮನ್ನು ಡಿಸ್ಟರ್ಬ್ ಮಾಡತ್ತೆ. ಆದ್ರೆ ನಾವು ಡಿಸ್ಟರ್ಬ್ ಆಗಬಾರ್ದು. ನೋಡಿ, ಇವಾಗ
ದೇವತೆಗಳೆಲ್ಲ ಆ ಹಾಲಿನ ಸಮುದ್ರವನ್ನು ಸಿಲುಕಿದಾಗ ಫಸ್ಟ್ ಕಾಲಕೂಟ ವಿಷ ಬರುತ್ತೆ. ಆದ್ರೆ ಶಿವ ಶಿವ ಪರಮಾತ್ಮರು ಏನ್ ಮಾಡಿದ್ದಾರೆ, ಅದ್ ಹಂಗೆ ಬಿಟ್ಟಿದ್ರೆ ಲೋಕಕ್ಕೆ ಅಪಾಯ ಆಗತ್ತೆ. ಹೋಗ್ಲಿ, ಅವ್ರು ಒಳಗಡೆ ತಗೊಂಡ್ರೆ ಅವ್ರ ಶರೀರಕ್ಕೆ ಅಪಕಾರಿ ಆಗತ್ತೆ. ಅದಕ್ಕೆ ಅವ್ರು ಏನ್ ಮಾಡಿದ್ದಾರೆ, ಆ ಗರಳವನ್ನು ಕಂಠದಲ್ಲಿ ಇಟ್ಕೊಂಡಿದ್ರು. ಗರಳ ಅಂದ್ರೆ ವಿಷ. ಆ ವಿಷದನ್ನ ಎಲ್ಲಿಟ್ಕೊಂಡ್ರು, ಅವ್ರ ಕಂಠದಲ್ಲಿ ಇಟ್ಕೊಂಡ್ರು. ಅದು ಯೋಗ ವಿದ್ಯೆದಲ್ಲಿ ಒಂದು ಅಮೂಲ್ಯವಾದ ವಿದ್ಯೆ. ಅದು ಅಲ್ಲಿಟ್ಕೊಂಡ್ರೆ 24 ಗಂಟೆಗಳ ಕಾಲ ಅಲ್ಲಿಟ್ಕೊಂಡ್ರೆ ಆ ವಿಷದ ಪ್ರಭಾವ ಕರಗೋಗತ್ತೆ. ಅದಕ್ಕೆ ಶಿವ ಆ ಯೋಗ ಟೆಕ್ನಿಕ್ ಅನ್ನು ಯೂಸ್ ಮಾಡ್ತಾರೆ. ಆದ್ರೆ ಆ ದೇವತರೆಲ್ಲರೂ ರಾತ್ರಿ ಎಲ್ಲ ಜಾಗರಣೆ ಮಾಡಿದ್ರು. ಶಿವನಿಗೆ ಏನಾಗತ್ತೋ ಅಂತ. ಅದೇ ನಾವು ಶಿವರಾತ್ರಿ ದಿನ ಜಾಗರಣೆ ಮಾಡೋದು. ಆ ಶಿವನಿಗೆ ಏನಾಗತ್ತೋ ಅಂತ ನೋಡ್ತಾ ಕೂತ್ಕೊಂಡ್ರು. ಆದ್ರೆ ಶಿವನ ಮಾತ್ರ ಮಹಾ ಸಮಾಧಿ ಸ್ಥಿತಿಗೆ ಹೋದ್ರು. ಅವ್ರು ಯಾರ ಜೊತೆ ಏನು ಮಾತಾಡಿಲ್ಲ. ಆ ಗರಳದವನ್ನು ಕಂಠದಲ್ಲಿ ಇಟ್ಕೊಂಡು ಮಹಾ ಸಮಾಧಿ ಸ್ಥಿತಿಗೆ ಹೋದ್ರು. ಅವಾಗ ಅದರ ಪ್ರಭಾವ ಕಡಿಮೆ ಆದ್ಮೇಲೆ ಅವರು ಸಮಾಧಿ ಸ್ಥಿತಿಯಿಂದ ಎದ್ದೇಳಿದ್ರು. ನೋಡಿ, ಇವಾಗ ಅವ್ರಿಗೂ ಕಷ್ಟ ಬಂದಿದೆ. ಕಷ್ಟ ಎಲ್ಲರ ಹತ್ರ ಹಂಚಿಕೊಂತ ಹೋಗೋದು ಹಳೆಯ ನಂಬಿಕೆ. ಇವಾಗ ನಾವು ನ್ಯೂ ಇಯರ್ಸ್ ಅಲ್ಲಿ ಎಂಟರ್ ಆಗ್ಬೇಕು ಅಂದ್ರೆ ಅವರು ಏನ್ ಮಾಡಿದ್ರು, ಮೌನ ಧ್ಯಾನ ಮಾಡಿದ್ರು ಶಿವನವರು. ಆವಾಗ ಆ ಕಷ್ಟದ ಪ್ರಭಾವ ಕರಿಗೋಗಿ ಆರಾಮಾದ್ರು. ನಾವು ಅಂದ್ರೆ ಹಾಗೆ ಮಾಡ್ಬೇಕು. ಏನಾದ್ರೂ ಕಷ್ಟ ಬಂದ್ರೆ, ದುಃಖ ಬಂದ್ರೆ ನಾವು ಯಾರ ಜೊತೆ ಒಬ್ಬರ ಜೊತೆ ಹಂಚ್ಕೋಬೇಕು ಅಂತ ನಮ್ಗೆ ಅನ್ಸತ್ತೆ. ಒಬ್ಬರ ಜೊತೆ ನೀವ್ ಹೇಳ್ಬಿಟ್ಟು ಇನ್ನು ಧ್ಯಾನ ಸಾಧನೆಗೆ ಹೋಗ್ಬಿಡ್ಬೇಕು, ಮೌನದಲ್ಲಿರ್ಬೇಕು. ಆ ಕಷ್ಟ ಹಾಗೆ ಕರಿಯುತ್ತೆ. ಆದ್ರೆ ಸಮಾಧಿ ಸ್ಥಿತಿ, ಆ ಮೌನ ಸ್ಥಿತಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನಾವು ಎಷ್ಟೋ ಕಥೆಗಳನ್ನ ಈ ರೀತಿ ಪುರಾಣಗಳಲ್ಲಿ ಓದಿದೀವಿ. ಆದ್ರೆ ನಾವು ಆ ರೀತಿ ಮಾಡ್ಬೇಕು ಅಂತ ನಮ್ಗೆ ಅರ್ಥ ಆಗ್ಲಿಲ್ಲ. ಸೀತಾ ಮಹಾದೇವಿ ಏನ್ ಮಾಡಿದ್ರು, ಆ ತಾಯಿಯನ್ನು ರಾವಣಾಸುರ ಅವ್ರ ಲಂಕಕ್ಕೆ ಹೊತ್ಕೊಂಡೋದ್ರು. ಅಲ್ಲಿ ಸೀತಾದೇವಿನ ಮುಟ್ಟಕ್ಕೂ ಸಹ ಅವ್ರಿಗಾಗ್ಲಿಲ್ಲ. ಯಾಕೆ? ಯಾವತ್ತಾದ್ರೂ ಯೋಚನೆ ಮಾಡಿದಿರ? ಕಥೆ ಅವ್ರಿಗೆ ಮುಟ್ಟಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅಲ್ಲಿ ಹೋದ ತಕ್ಷಣ ಸಾಧ್ವಿ ಧ್ಯಾನಕ್ಕೆ ಹೋದ್ರು, ಮೌನ ಸ್ಥಿತಿಯಲ್ಲಿ ಇದ್ರು. ಕಾಟಿಗೆ ಯಾರು ಬಂದ್ರೇನೋ ಅವರು ಮಾತಾಡ್ಲಿಲ್ಲ. ಅವರು ಮಹಾ ಸಮಾಧಿ ಸ್ಥಿತಿಗೆ ಹೋದ್ರು. ಏನಂದ್ರೆ ಯಾವಾಗ ನಾವು ಆ ಧ್ಯಾನ ಸ್ಥಿತಿಗೆ, ಸಮಾಧಿ ಸ್ಥಿತಿಗೆ ಹೋಗ್ತೀವೋ ನಮ್ಮ ಚೈತನ್ಯ ವಿಸ್ತೀರ್ಣವಾಗತ್ತೆ. ಆ ಚೈತನ್ಯದಲ್ಲಿ ಆ ಫ್ರೀಕ್ವೆನ್ಸಿಗೆ ಯಾರು ಯಾರಿರ್ತಾರೋ ಅವರನ್ನ ಅದು ಕ್ಯಾಚ್ ಮಾಡುತ್ತೆ. ಆವಾಗ ಅವ್ರು ಬಂದು ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗತ್ತೆ. ಸೀತಾ ಮಹಾದೇವಿ ಧ್ಯಾನ ಮಾಡಿ ಮಾಡಿ ಅವ್ರ ಆರ ಹೇಗಿದೆ ಅಂದ್ರೆ ಒಂದು ಅಗ್ನಿ, ಸುತ್ತು ಅಗ್ನಿ ಇಟ್ಕೊಂಡಿದಾರೇನೋ ಅಂತ ಆ ರೀತಿ ಆಗಿದೆ. ಅದನ್ನು ಪುರಾಣದಲ್ಲಿ ಏನು ವಿವರಣೆ ಮಾಡಿದ್ದಾರೆ, ಸೀತಾದೇವಿ ಅಗ್ನಿ ಪ್ರವೇಶ ಮಾಡಿದ್ರು, ಆವಾಗ ಪ್ರಕ್ಷಾಳನೆ ಆಗಿದ್ರು, ಆವಾಗ ರಾಮ ಸೀತನನ್ನು ಕರ್ಕೊಂಡು ಬಂದಿದ್ರು ಅಂತ ಹೇಳ್ತಾರೆ ಪುರಾಣಗಳಲ್ಲಿ. ಅದಕ್ಕೆ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಆ ರೀತಿ ಹೇಳಿದ್ದಾರೆ. ಆದ್ರೆ ನಿಜವಾದ ಅರ್ಥ, ಸತ್ಯವಾದ ಅರ್ಥ ಏನು? ಧ್ಯಾನ ಮಾಡಿ ಮಾಡಿ ಅವರ ಆರಾನನ್ನು ಬೆಳಕು ಅಗ್ನಿ ತರ, ಆರ ಬೆಳಕನ್ನು ಅಗ್ನಿ ಯಾವ ರೀತಿ ಬಗ ಅಂತ ಅದು ಉರಿತಾ ಇರುತ್ತೋ ಆ ರೀತಿ ಅವರ ಸ್ಥಿತಿ ಆರ ಆ ರೀತಿ ಬೆಳಗ್ತಾ ಇರತ್ತೆ. ಆ ಬೆಳಕು, ಆ ಆರ, ಆ ಚೈತನ್ಯ ವಿಸ್ತರಣೆ ಆಗ್ತಾ 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 ಹನುಮಂತರ ಹತ್ರ ಹೋಗುತ್ತೆ. ಆವಾಗ ಹನುಮಂತರು ಏನ್ ಹೇಳ್ತಾರೆ, ಈ ದಿಕ್ಕಿನಲ್ಲೇ ಸೀತಾಮಾತೆ ಇದ್ದಾರೆ, ನಾನು ಹೋಗ್ಬಿಟ್ಟು ನೋಡ್ಕೊಂಡ್ ಬರ್ತೀನಿ ಅಂತ ಶ್ರೀರಾಮನ ಹತ್ರ ಪರ್ಮಿಷನ್ ಕೇಳ್ಕೊಂಡು ಹೋಗ್ತಾರೆ. ಅಂದ್ರೆ ಆ ಚೈತನ್ಯ ಅಷ್ಟದಂಕ ವ್ಯಾಪ್ತಿಯಾಗಿದೆ. ಅದಕ್ಕೆ ಆ ಚೈತನ್ಯ ಟಚ್ ಆದ ತಕ್ಷಣ ಆ ಹನುಮಂತನು ಈ ಕಡೆ ಇದ್ದಾರೆ, ನಾನು ಹೋಗ್ತೀನಿ ಅಂತ ಶ್ರೀರಾಮನಿಗೆ ಹೇಳ್ಬಿಟ್ಟು ಹೋಗಿದ್ದಾರೆ. ಅದೇ ರೀತಿ ಎಷ್ಟೋ ಕಥೆಗಳಿದೆ. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಅಹಲ್ಯ ಮಾತೆ, ಗೌತಮ ಮಹಾಮುನಿ ಪತ್ನಿ. ಅವರು ಅಷ್ಟೇ, ಅವ್ರಿಗೆ ಏನೋ ಅಪವಾದ ಬಂದಿದೆ. ಆ ಗೌತಮ್ ಮಹಾಮುನಿ ಸಹ ಅವರನ್ನು ಆ ಅಪವಾದ ದೃಷ್ಟಿಯಿಂದಾನೇ ನೋಡ್ತಾರೆ. ಊರು ಜನರಿಂದ ಎಲ್ಲರೂ ಇವ್ರ ಕುಲಟ, ಇವ್ರು ಸರಿ ಇಲ್ಲ, ಇವ್ರು ವೇಶ್ಯ ಅಂತ ಮಾತಾಡ್ತಾರೆ. ಗೌತಮ್ ಮಹಾಮುನಿ ಸಹ ಇವರು ವಿಷ್ಣು ಜೊತೆ ಏನೋ ಸಂಪರ್ಕ ಇಟ್ಕೊಂಡಿದ್ದಾರೆ, ಇವ್ರ ಕುಲಟ, ಈ ತರ ಆ ತರ ಮಾತಾಡ್ಬಿಟ್ಟು ಅವರು
ಎಲ್ಲಿಗೋ ತಪಸ್ ಮಾಡ್ಕೊಳ್ಳಕ್ಕೆ ಹೊರಟೋಗಿರ್ತಾರೆ. ಆದ್ರೆ ನಾವು ಪುರಾಣಗಳಲ್ಲಿ ಏನ್ ಓದಿದೀವಿ, ಅವ್ರ ಕಲ್ಲಾಕ್ಬಿಡು ಅಂತ ಶಾಪವನ್ನು ಕೊಟ್ಟು ಅವ್ರು ಹೊರಟೋಗಿದ್ದಾರೆ ಅಂತ ಅನ್ಕೊಂತೀವಿ. ಆದ್ರೆ ನಿಜವಾದ ಸತ್ಯ ಏನು? ಎಲ್ಲರೂ ಅವರನ್ನು ಅವ್ರ ಮೇಲೆ ಏನೋ ಒಂದು ಅಪವಾದ ಮಾಡ್ತಾ ಇದ್ರು. ಇವ್ರು ಎಷ್ಟು ಹೇಳಕ್ ಹೋಗ್ತಿರೇನೋ ಅದು ಅರ್ಥ ಆಗೋ ಸ್ಥಿತಿಯಲ್ಲಿ ಆ ಊರ್ ಜನರು ಇರ್ಲಿಲ್ಲ. ಆವಾಗ ಅಹಲ್ಯ ಮಾತೆ ಏನ್ ಅನ್ಕೊಂಡ್ರು, ಇವ್ರಿಗೆ ಎಷ್ಟೇ ಹೇಳಿದ್ರೇನು ಅರ್ಥ ಆಗ್ತಾ ಇಲ್ಲ. ನಾನ್ ಸುಮ್ನೆ ಮಹಾ ಸಮಾಧಿ ಸ್ಥಿತಿಗೆ ಹೋಗ್ತೀನಿ, ಸಾಧನೆ ಮಾಡ್ತಾ ಇರ್ತೀನಿ. ಯಾರನ್ನು ಈ ಕಾನ್ಶಿಯಸ್ ಟಚ್ ಆಗುತ್ತೋ ಅವ್ರು ಬಂದು ನಂಗ್ ಸಹಾಯ ಮಾಡ್ತಾರೆ ಅಂತ ಯಾರನ್ನೂ ಒಪ್ಪಿಸಲಕ್ಕೂ ಹೋಗ್ಲಿಲ್ಲ ಅಹಲ್ಯ ಮಾತೆ. ಸುಮ್ನೆ ಒಂದ್ ಕಲ್ಲಿನ ತರ ಸಾಧನಕ್ಕೆ ಕೂತ್ಕೊಂಡ್ಬಿಟ್ರು. ನಿಶ್ಚಲ ತತ್ವದಿಂದ ಕದಲ್ದೆ, ಮೆದಲ್ದೆ ಏನು ಆಹಾರ ಇಲ್ಲದೆ, ನೀರಿಲ್ಲದೆ ಸುಮ್ನೆ ಒಂದು ಕಲ್ಲು ಹೇಗಿರುತ್ತೋ ಆ ಕಲ್ಲಿನ ರೀತಿ ಅವರು ಧ್ಯಾನಕ್ಕೆ ಕೂತ್ಕೊಂಡ್ಬಿಟ್ಟಿರ್ತಾರೆ. ಒಂದ್ಸಲ ವಿಶ್ವಾಮಿತ್ರ ಮಹಾಮುನಿ ಶ್ರೀರಾಮರು ಲಕ್ಷ್ಮಣರು ಆ ದಾರಿಯಲ್ಲಿ ಹೋಗುವಾಗ ವಿಶ್ವಾಮಿತ್ರರು ಯಾಗವನ್ನೇನೋ ಸಂರಕ್ಷಣೆ ಮಾಡ್ಬೇಕು ಅಂತ ಇವ್ರಿಬ್ಬರನ್ನು ಕರ್ಕೊಂಡು ಹೋಗ್ತಾ ಇರ್ತಾರಲ್ವಾ, ಆವಾಗ ಒಂದು ಧ್ವನಿ ಕೇಳಿಸುತ್ತೆ ಶ್ರೀರಾಮನಿಗೆ, ಈ ಕಡೆ ಬಾ, ಇಲ್ಲಿ ಬಾ, ಇಲ್ಲಿ ಬಾ ಅಂತ. ಆವಾಗ ಶ್ರೀರಾಮರು ವಿಶ್ವಾಮಿತ್ರನ ಜೊತೆ ಹೇಳ್ತಾರೆ, ಈ ಮನೆಯಿಂದ ಯಾರೋ ಕೂಗ್ತಾ ಇದ್ದಾರೆ, ಈ ನನ್ನನ್ನು ಬಾ ಬಾ ಅಂತ ಹೇಳ್ತಾರೆ. ವಿಶ್ವಾಮಿತ್ರನಿಗೆ ಗೊತ್ತು ಅದು ಗೌತಮ ಮಹರ್ಷಿ ಆಶ್ರಮ ಅಂತ. ಆದ್ರೆ ವಿಶ್ವಾಮಿತ್ರರು ಶ್ರೀರಾಮನಿಗೆ ಹೇಳೋದಿಲ್ಲ. ಅಹ್ ಅಂದ್ರೆ ಅವ್ರ ಕಾನ್ಶಿಯಸ್ನೆಸ್, ಅಹಲ್ಯ ಮಾತೆ ಕಾನ್ಶಿಯಸ್ನೆಸ್ ವ್ಯಾಪ್ತಿಯಾಗಿ ವಿಸ್ತೀರ್ಣವಾಗಿ ಅದು ಶ್ರೀರಾಮನನ್ನು ಟಚ್ ಆಗಿದೆ. ಅದಕ್ಕೆ ಶ್ರೀರಾಮನಿಗೆ ಯಾರೋ ಕರೀತಾ ಇದ್ದಾರೆ ಅಂತ ಅನ್ಸಿದೆ. ಸರಿ ಅಂತ ಅವ್ರು ಅಲ್ಲಿ ಹೋಗ್ತಾರೆ. ಅಷ್ಟೊತ್ತಿಗೆ ಆ ಊರ್ ಜನರು ಬೇಡ ಬೇಡ, ಅವ್ರು ಅಪವಿತ್ರವಾದವರು, ಅವ್ರ ಮನೆಗೆ ಹೋಗೋದ್ ಬೇಡ, ಅವ್ರ ಆಶ್ರಮಕ್ಕೆ ಹೋಗೋದ್ ಬೇಡ ಅಂತ ಹೇಳ್ತಾರೆ. ಆವಾಗ ಶ್ರೀರಾಮ ಅವ್ರು ಏನ್ ಹೇಳ್ತಾರೆ, ಅಪವಿತ್ರವಾಗಿರೋದು ಈ ಭೂಮಿಯ ಮೇಲೆ ಯಾವುದು ಇಲ್ಲ, ಎಲ್ಲವೂ ಪವಿತ್ರವಾಗಿರೋದೇ ಇರೋದು ಅಂತಾರೆ. ಅಂದ್ರೆ ಇವಾಗ ನಾವು ನ್ಯೂ ಇಯರ್ ಸ್ಪಿರಿಚುವಾಲಿಟಿಯಲ್ಲಿ ನಾವ್ ಏನ್ ಆಡ್ ಮಾಡ್ಕೋಬೇಕು, ಇಲ್ಲಿ ನಾವು ಕೆಲವರನ್ನು ಪವಿತ್ರರು, ಇನ್ನು ಕೆಲವರನ್ನ ಅಪವಿತ್ರರು, ಇವ್ರು ಸರಿ, ಇವ್ರು ತಪ್ಪು, ಇವ್ರಿಗೆ ಅಹಂಕಾರ, ಇವ್ರು ಮತ್ತೊಂದು ಅಂತ ನೋಡ್ತಾ ಇದ್ವಿ. ಇವೆಲ್ಲವನ್ನು ಬಿಟ್ಟು ಅಪವಿತ್ರವಾಗಿರೋದು ಈ ಭೂಮಿಯ ಮೇಲೆ ಯಾವುದು ಇಲ್ಲ. ಅಪವಿತ್ರವಾಗಿರೋ ಗಿಡ ಆಗಲಿ, ಮರ ಆಗಲಿ, ಪ್ರಾಣಿ, ಪಕ್ಷಿ, ಮನುಷ್ಯ ಯಾರೇ ಆಗಲಿ ಯಾರು ಇಲ್ಲ ಅಂತ ನಾವು ಹೊಸ ಯುಗದ ಥಾಟ್ ಅನ್ನು ಅಪ್ಲೈ ಮಾಡ್ಕೋಬೇಕು, ಅದನ್ನು ಅಳವಡಿಸ್ಕೋಬೇಕು. ಅವಾಗ ಆ ಶ್ರೀರಾಮನು ಒಳಗೆ ಹೋಗ್ತಾರೆ. ಅವರು ನಿಶ್ಚಲ ತತ್ವದಿಂದ ಕಲ್ಲಿನ ರೀತಿ ಹಾಗೆ ಕೂತ್ಕೊಂಡಿರ್ತಾರೆ. ಆದ್ರೆ ಅವ್ರ ಸುತ್ತೂ ಬೆಳಕಿರುತ್ತೆ. ಶ್ರೀರಾಮಚಂದ್ರನ್ ಹೋಗಿ ಅವರನ್ನು ಸುಮ್ನೆ ಕೈ ಇಟ್ಟು ಮಾತೆ, ಅಹಲ್ಯ ಮಾತೆ ಎದ್ದೇಳಿ ಅಂದ ತಕ್ಷಣ ಅವ್ರು ಎದ್ದೇಳ್ತಾರೆ. ಊರಿ ಜನರಿಗೆಲ್ಲ ಆಶ್ಚರ್ಯ, ಇವ್ರು ಅಪವಿತ್ರವಾಗಿರೋರು ಅಂತ ನಾವ್ ಅನ್ಕೊಂಡ್ರೆ ಶ್ರೀರಾಮನಿಗೆ ಇಲ್ಲಿಯೇ ಬಂದಿದಾರಲ್ವಪ್ಪ. ಅಷ್ಟೊತ್ತಿಗೆ ಗೌತಮ್ ಮಹಾಮುನಿಗೆ ಅಲ್ಲಿ ಗೊತ್ತಾಗತ್ತೆ, ಯಾರೋ ಹೇಳ್ತಾರೆ, ನಿಮ್ಮ ಮನೆಯಲ್ಲಿ ಶ್ರೀರಾಮಚಂದ್ರನ್ ಇದ್ದಾನೆ ಅಂದು. ಅಯ್ಯೋ, ನೀನ್ ಇಲ್ಲಿ ಕೂತ್ಕೊಂಡು ಶ್ರೀರಾಮನಿಗೋಸ್ಕರ ತಪಸ್ ಮಾಡ್ತಾ ಇದ್ರಿ, ಅವರು ನಿಮ್ ಮನೆಯಲ್ಲಿ ಇದ್ದಾರೆ ಅಂತ. ತಕ್ಷಣ ಅವ್ರು ಓಡಿ ಮನೆಗೆ ಹೋಗ್ತಾರೆ. ಅಲ್ಲಿ ಶ್ರೀರಾಮಚಂದ್ರನ್ ಇದ್ದಾರೆ. ಏನೋ ಹಣ್ಣುಗಳು ತಿಂತ. ಅವಾಗ ಅವ್ರು ಹೋಗಿ, ಎಷ್ಟು ತಪ್ಪು ಮಾಡಿದೀನಿ, ಇಷ್ಟು ಪವಿತ್ರವಾಗಿರುವವರನ್ನ ನಾನ್ ಬಿಟ್ಟು ಹೋಗಿದ್ದೀನಿ, ಅಪವಿತ್ರವಾದಂತ ಒಂದು ಅವ್ರ ಮೇಲೆ ಒಂದು ಅಪವಾದ ಹಾಕಿ ಅಂತ ಅವರನ್ನ ಕ್ಷಮೆ ಕೇಳ್ತಾರೆ. ಅವಾಗ ಅದೆಲ್ಲ ಸರಿ ಹೋಗುತ್ತೆ. ಅಂದ್ರೆ ನಾವ್ ಇವೆಲ್ಲ ಹೇಗೆ ಸಾಧ್ಯವಾಗ್ತಾ ಇದೆ, ಅವ್ರ ಕಾನ್ಶಿಯಸ್ ಅನ್ನು ವ್ಯಾಪ್ತಿ ಮಾಡಿಕೊಂಡಿರೋರ ಮೂಲಕ ಇವೆಲ್ಲವೂ ಆಗ್ತಾ ಇದೆ. ಆದ್ರೆ ಇವಾಗ ನಾವೇ ಮುಂಚೆ ಏನ್ ಹೇಳ್ತಾ ಇದ್ವಿ, ಒಂದು ಕಷ್ಟ ಬಂದ್ರೆ ಎಲ್ಲರ ಹತ್ರ ಹೋಗೋದು, ಹಂಚ್ಕೊಳ್ಳೋದು. ಅವ್ರೇ ಮಾಡ್ತಾರೆ, ಬೇರೆಯವ್ರು ಅದು ಚಕ್ರ ತಿರುಗಿ ನಮ್ಮ ಹತ್ರನೇ ಬರುತ್ತೆ. ಇವಾಗ ನಾವೇನ್ ಮಾಡ್ಬೇಕು, ಏನೋ ತುಂಬಾ ಬೇಜಾರು, ಒಬ್ರಿಗೆ ಹೇಳ್ಬಿಟ್ಟು ನೀವ್ ಸಾಧನೆ ಧ್ಯಾನಕ್ಕೆ ಕೂತ್ಕೊಳ್ಳೋದು ಹೊಸ ನ್ಯೂ ಇಯರ್ ಸ್ಪಿರಿಚುವಾಲಿಟಿ. ಆವಾಗ ನಿಮ್ಮ ಚೈತನ್ಯ ವಿಸ್ತೀರ್ಣವಾಗತ್ತೆ. ಆವಾಗ ಆ ಪ್ರಾಬ್ಲಮ್ ನಿಮ್ ಚೈತನ್ಯದಲ್ಲಿ ಕರಗೋಗತ್ತೆ. ಇದು ಇನ್ನು ನಾವು ಎಕ್ಸಾಂಪಲ್ಸ್ ಹೇಳ್ಕೋಬೇಕು ಅಂದ್ರೆ ತುಂಬಾ ಇದೆ. ಇವಾಗ ಸತೀದೇವಿ, ಪಾರ್ವತನ ಹೆಂಡತಿ, ಅವರು ತಂದೆ ಸತೀದೇವಿ ತಂದೆ ಯಾರು, ದಕ್ಷ. ಅವರು ನಿಮ್ಮೆಲ್ಲರಿಗೂ ಗೊತ್ತು, ದಕ್ಷ ಯಜ್ಞ ಮಾಡ್ತಾ ಇರ್ತಾರೆ. ಆದ್ರೆ ಸತೀದೇವಿಯನ್ನು ಅವ್ರ ಪತಿಯಾದ ಶ್ರೀ ಪರಮೇಶ್ವರನ್ ಅವರು ದಕ್ಷ ಯಜ್ಞಕ್ಕೆ ಕರೆಯೋದಿಲ್ಲ.
ಆದ್ರೆ ಸತೀದೇವಿ ನಾನು ಅಲ್ಲಿಗೆ ಹೋಗ್ಲೇಬೇಕು ಅಂತಹ ಆ, ಮಹಾಪರಮಾತ್ಮ ಮಹಾಶಿವನ ಹತ್ರ ಕೇಳ್ತಾರೆ. ಶಿವನ್ ಬೇಡ ಅಂತಾರೆ. ಆದ್ರೆ ಅವ್ರು ಏನ್ ಪಟ್ಕೊ ಅಂದ್ರೆ ಹಿಡಿಯೋದಿಲ್ಲ, ಹೋಗ್ಲೇಬೇಕು ಅಂತ ಹೇಳ್ತಾರೆ. ಸರಿ ಅಂತ ಹಠ ಮಾಡದೆ ಮೂಲಕ ಶಿವರು ಸರಿ ಅಂತ ಹೇಳು ಅವ್ರ ಜೊತೆ ಹೋಗ್ತಾರೆ. ಆದ್ರೆ ಸತೀದೇವಿ ಯಾಕೆ ಹೋಗ್ಬೇಕು ಅನ್ಕೊಂಡಿದ್ದಾರೆ ಅಂದ್ರೆ, ಅವ್ರ ಯಾರು ದಕ್ಷಯಜ್ಞ ಮಾಡಿದ್ರೆ ಅವರು ವಿಶ್ವನಾಯಕ ಆಗ್ತಾರೆ. ಆದ್ರೆ ಅವ್ರ ತಂದೆ ಆಗ್ಬಾರ್ದು, ಯಾಕಂದ್ರೆ ಅವರಲ್ಲಿ ಅಹಂಕಾರವಿದೆ. ಅವರು ಪ್ರಾಣಿ ಪಕ್ಷಿಯನ್ನು ಸಹ ನಮ್ಮಂತ ಗೌರವಿಸೋದಿಲ್ಲ. ಆ ಅವ್ರ ಜೊತೆ ಸ್ನೇಹ ಮಾಡೋದಿಲ್ಲ, ಅವರಲ್ಲಿ ಅಹಂಕಾರ ಇದೆ. ಸೊ ನನ್ ತಂದೆ ವಿಶ್ವನಾಯಕ ಆಗ್ಬಾರ್ದು, ಶಿವ ಪರಮಾತ್ಮನೇ ವಿಶ್ವನಾಯಕರಾಗಿರ್ಬೇಕು. ಅವ್ರು ಎಲ್ಲರ ಪರವಾಗಿ ಅವ್ರಿಗೆ ಗೌರವ ಇದೆ, ಎಲ್ಲರನ್ನೂ ಅವರು ಗೌರವ ನೀಡ್ತಾರೆ. ಒಂದು ಪ್ರಾಣಿ ಪಕ್ಷಿಯನ್ನು ಸಹ ಗೌರವದಿಂದ ನೋಡ್ತಾರೆ ಅಂತ ಅವರಲ್ಲಿತ್ತು. ಅಲ್ಲಿಗೆ ಹೋಗಿ ತಂದೆಗೆ ಹೋಗಿ ಹೇಳ್ತಾರೆ, ಬೇಡಪ್ಪ, ನೀವು ದಕ್ಷಯಜ್ಞ ಮಾಡೋದ್ ಬೇಡ ಅಂತ ಅವ್ರು ಕೇಳೋದಿಲ್ಲ. ಎಷ್ಟೋ ಮುನಿಗಳ ಹತ್ರ ಹೇಳಿಸ್ತಾರೆ, ಹೇಳೋದಿಲ್ಲ. ನೀನ್ ನನ್ ಮಾತು ಕೇಳ್ಬೇಕು, ನಿಮ್ಮ ಶರೀರ ನಂದು, ನನ್ನಿಂದ ನಿಮ್ಮ ಶರೀರ ಬಂದಿದೆ, ನೀನು ಮುಚ್ಕೊಂಡು ನನ್ ಮಾತು ಕೇಳು ಅಂತ ದಕ್ಷ ಮಹಾರಾಜರು ಹೇಳ್ತಾರೆ. ಆವಾಗ ಸತೀದೇವಿ ಏನ್ ಮಾಡತ್ತೋ ಅರ್ಥ ಆಗೋದಿಲ್ಲ. ಇವಾಗ ಒಂದೇ ಕೆಲ್ಸ, ಈ ಶರೀರ ನಂದು ನಂದು ಅಂತ ಅವ್ರು ಆಗ್ತಾ ಇದಾರಲ್ವಾ, ಈ ಅಗ್ನಿಯಲ್ಲಿ ಆಹುತಿ ಮಾಡ್ಕೊಂಡ್ರೆ ಅವ್ರ ಶರೀರ ಇರೋದೇ ಇಲ್ಲ. ಮತ್ತೆ ಅಲ್ಲಿ ಶವ ಇರೋರ್ ಕಡೆ ದಕ್ಷಯಜ್ಞ ಮಾಡೋದು ಆಗೋದಿಲ್ಲ ಅಂತ ಅವ್ರ ಅಗ್ನಿ ಪ್ರವೇಶ ಮಾಡಿ ಅಗ್ನಿಗೆ ಆಹುತಿ ಹಾಕ್ತಾರೆ. ಆವಾಗ ಶಿವನಿಗೆ ಒಂದು ವಿಮುಕ್ತಿ ಸ್ಥಿತಿ ಬರುತ್ತೆ, ವಿರಕ್ತಿ ಸ್ಥಿತಿ. ವಿರಕ್ತಿ ಅಂದ್ರೆ ಹೃದಯಕ್ಕೆ ಸಂಬಂಧಿಸಿರೋದು, ದುಃಖ ಅಂದ್ರೆ ಮನಸ್ಸಿಗೆ ಸಂಬಂಧಿಸಿರೋದು. ವಿರಕ್ತಿ ಪರವಾಗಿಲ್ಲ, ದುಃಖ ಅನ್ನೋದು ಜಾಸ್ತಿ ಇಟ್ಕೋಬಾರ್ದು ನಾವು. ಆ ವಿರಕ್ತಿಯಿಂದ ಆ ಸತೀದೇವಿ ಶವವನ್ನು ತಗೊಂಡು ಹಿಮಾಲಯಕ್ಕೆ ಓಡೋಗ್ತಾನೆ. ಎಷ್ಟೋ ಜನ ಮುನಿಗಳು ತಪಸ್ ಮಾಡ್ಕೊಂತ ಇರೋರೆಲ್ಲರ ಹತ್ರ ಹೋಗಿ ಇವರಿಗೆ ಈ ಶವಕ್ಕೆ ಪ್ರಾಣ ಕೊಡಿ, ಆ ಪ್ರಾಣ ಶಕ್ತಿಯನ್ನು ನೀಡಿ ಪ್ರಾಣವನ್ನು ಕೊಡಿ ಅಂತ ಕೇಳ್ಕೊಂತಾರೆ. ಆವಾಗ ಋಷಿ ಮುನಿಗಳೆಲ್ಲರೂ ಏನ್ ಹೇಳ್ತಾರೆ ಅಂದ್ರೆ, ಪ್ರಾಣ ಕೊಡುವವರು ತೆಗೆಯುವವರು ನೀವು, ನಮ್ಗೆ ಆ ಶಕ್ತಿನೇ ಇಲ್ಲ, ನಾವ್ ಅದನ್ನು ಮಾಡಕ್ಕೆ ಸಾಧ್ಯತೆ ಇಲ್ಲ. ಪ್ರಾಣ ಕೊಡ್ಬೇಕಂದ್ರೇನು ನೀನೇ ಕೊಡ್ಬೇಕು, ತೆಗಿಬೇಕಂದ್ರೇನು ನೀನೇ ತೆಗಿಬೇಕು. ನಮ್ಮಲ್ಲಿ ಆ ಶಕ್ತಿ ಇಲ್ಲ. ಅಷ್ಟೇ ಅಲ್ಲ, ಸತೀದೇವಿ ನಿರ್ಧಾರ ಮಾಡ್ಕೊಂಡ್ಬಿಟ್ಟಿದ್ದಾರೆ, ನಾನು ಈ ಶರೀರವನ್ನು ಬಿಡ್ಲೇಬೇಕು ಅಂತ. ಸೊ ಇದನ್ನು ಸರಿ ಮಾಡಕ್ಕಾಗೋದೇ ಇಲ್ಲ, ಯಾಕಂದ್ರೆ ಅವ್ರ ನಿರ್ಣಯ ತಗೊಂಡ್ಬಿಟ್ಟಿದ್ದಾರೆ. ನೋಡಿ, ನಾವು ಏನಾದ್ರೂ ಅನಾರೋಗ್ಯ ಅಂದ್ರೆ, ಅಯ್ಯೋ ಇವಾಗ ಸತ್ತೋದ್ರೆ ಚೆನ್ನಾಗಿರುತ್ತೆ ಅನ್ಕೊಂತೀವಿ, ಆದ್ರೆ ಸಾಯಲ್ಲ. ಯಾಕಂದ್ರೆ ಇನ್ನು ಜೀವಿಸಬೇಕು ಅಂತ ನಮ್ಮಲ್ಲಿದೆ. ಯಾವಾಗ ಕಂಪ್ಲೀಟ್ ಆಗಿ ನನಗೆ ಇದು ಬೇಡವೇ ಬೇಡ ಅಂದಾಗ ಮರಣವು ನಿಮ್ ಇಚ್ಛದ ಪ್ರಕಾರ ಆಗತ್ತೆ ಅಂತ ಪತ್ರಿಸ ಹೇಳಿದಾರಲ್ವಾ, ಅದನ್ನು ಇವಾಗ ನಾವು ಅಲ್ಲಿ ಅವಗಾಹನೆ ಮಾಡ್ಕೋಬೇಕು. ಅವಾಗ ಶಿವನ್ ಏನ್ ಮಾಡ್ತಾನೆ, ಮಹಾ ಸಮಾಧಿ ಸ್ಥಿತಿಗೆ ಹೋಗ್ಬಿಡ್ತಾನೆ. ಯಾಕಂದ್ರೆ ಅದು ದೊಡ್ಡ ಕಷ್ಟ, ಯಾರು ಹೇಳಿದ್ರೆ ಅದು ಯಾರು ಸರಿ ಮಾಡಕ್ ಆಗೋದಿಲ್ಲ ಅಂತ ಒಂದು ಮಹಾ ಸಮಾಧಿ ಸ್ಥಿತಿಗೆ ಹೋಗ್ತಾನೆ. ಅದು ಎಷ್ಟು ವರ್ಷ ಆ ಧ್ಯಾನ ಸ್ಥಿತಿಯಲ್ಲಿ ಇರ್ತಾರ ಗೊತ್ತಾಗೋದು ಯಾರಿಗೂ ಗೊತ್ತಿಲ್ಲ. ಮತ್ತೆ ಆ ಸತೀದೇವಿ ಪರ್ವತರಾಜನ ಪುತ್ರಿಯಾಗಿ ಪಾರ್ವತಿ ದೇವಿ ಆಗಿ ಹುಡ್ತಾರೆ, ಅವ್ರು ದೊಡ್ಡವಳಾಗ್ತಾರೆ. ಅವ್ರು ಶಿವನನ್ನೇ ಮದುವೆ ಮಾಡ್ಕೋಬೇಕು ಅಂತ ಆ ಆ ಸ್ಥಿತಿಯಲ್ಲಿ ಇರ್ತಾರೆ. ಅವಾಗ ಎಷ್ಟೋ ದೇವತೆಗಳೆಲ್ಲ ಬಂದು ಶಿವನ ಹತ್ರ ಕರ್ಕೊಂಡು ಹೋಗಿದ್ದಾರೆ. ಅವರು ಮಹಾ ಸಮಾಧಿ ಸ್ಥಿತಿಯಲ್ಲಿ ಧ್ಯಾನ ಸ್ಥಿತಿಯಲ್ಲಿ ಇರ್ತಾರೆ. ಅವ್ರನ್ನ ಟಚ್ ಮಾಡಕ್ಕೆ ಆಗೋದೇ ಇಲ್ಲ, ಆ ಸ್ಥಿತಿಯಲ್ಲಿ ಇರ್ತಾರೆ. ಆವಾಗ ಆ ಪಾರ್ವತಿಗೆ ಹೇಳಿ ನೃತ್ಯಗಳನ್ನು ಮಾಡಿಸ್ತಾರೆ, ಹಾಡುಗಳನ್ನು ಹಾಡಿಸ್ತಾರೆ, ಭಜನೆಗಳನ್ನು ಏನ್ ಮಾಡ್ತಾರೇನು ಪಾರ್ವತಿ ದೇವಿಗೆ, ನೀವು ಈ ತರ ನೃತ್ಯ ಮಾಡಿ, ಆ ತರ ನೃತ್ಯ ಮಾಡಿ ಅಂತ ಈ ದೇವತೆಗಳೆಲ್ಲ ಸಲಹೆ ನೀಡ್ತಾರೆ. ಆದ್ರೆ ಆ ಶಿವನನ್ನು ಕಣ್ಣು ತೆಗೆಯೋದೇ ಇಲ್ಲ. ಅವಾಗ ಮನ್ಮಥನ್ನು ತಡೀತಾರೆ, ಆದ್ರೆ ಚರ್ಮಚಕ್ಷು ತೆಗೆಯೋದಿಲ್ಲ. ಶಿವನು ನಮ್ಮ ದಿವ್ಯ ನೇತ್ರವನ್ನು ತೆಗಿತಾರೆ, ಅವ್ರು ಭಸ್ಮ ಆಗ್ತಾರೆ. ಆವಾಗ ಪಾರ್ವತಿ ದೇವಿಗೆ ಅರ್ಥ ಆಗುತ್ತೆ, ಬೇರೆಯವ್ರು ಹೇಳಿರೋದು ಒಳ್ಳೇದೇ, ಆದ್ರೆ ಅವ್ ಏನು ಮಾಡ್ಬಾರ್ದು, ನನ್ನ ಮನಸ್ಸು ಏನ್ ಹೇಳ್ತಾ ಇದೆಯೋ, ನನ್ನ ಇಂಟ್ಯೂಷನ್ ಏನ್ ಹೇಳ್ತಾ ಇದೆಯೋ ಅದನ್ನೇ ಮಾಡ್ಬೇಕು. ನಾವು ಸಹ ನಮ್ ಕಷ್ಟ ಬಂದ್ರೆ ಒಬ್ಬೊಬ್ರ ಹತ್ರ ಹೋಗಿ ಹೇಳ್ತೀವಿ, ಒಂದೊಬ್ಬೊಬ್ಬರು ಒಂದೊಂದ್ ಸಜೆಷನ್ ಕೊಡ್ತಾರೆ. ಅವ್ ಯಾವ್ದು ಮಾಡಿದ್ರೇನೆ ನಿಮ್ ಕಷ್ಟ ಪರಿಹಾರ ಆಗೋದಿಲ್ಲ. ನೀವು ಸಾಧನೆ ಮಾಡಿದಾಗ ನಿಮ್ ಇಂಟ್ಯೂಷನ್ ಇಂದ ಏನ್ ಬರುತ್ತೆ ಅದು ಮಾಡಿದಾಗ ಮಾತ್ರ ಅದು ಸಾಲ್ವ್ ಆಗತ್ತೆ. ಆವಾಗ ಪಾರ್ವತಿ ದೇವಿ ಎಲ್ಲವನ್ನು ಬಿಟ್ಟು ಮಹಾ ಸಮಾಧಿ ಸ್ಥಿತಿಗೆ ಹೋಗ್ಬೇಕು. ಅವ್ರ ಕಾನ್ಶಿಯಸ್ ಹಿಂಗೆ ಇಷ್ಟೇ ಇರುತ್ತೆ, ಶಿವನ ಕಾನ್ಶಿಯಸ್ ಇಷ್ಟಿರುತ್ತೆ.
ನನ್ನ ಕಾನ್ಶಿಯಸ್ ನಾನು ವಿಸ್ತೀರ್ಣ ಮಾಡ್ಕೋಬೇಕು ಅಂತ ಅವರು ಸಾಧನೆಯಲ್ಲಿ ಕುತ್ಕೊಂಡ್ಬಿಡ್ತಾರೆ. ಒಂದು ವರ್ಷನೋ ಎಷ್ಟು 2500 ವರ್ಷಗಳು ಸಾಧನೆ ಮಾಡಿದಾಗ ಅವ್ರ ಕಾನ್ಶಿಯಸ್ ಶಿವನ್ ಕಾನ್ಶಿಯಸ್ ಈಕ್ವಲ್ ಆಗುತ್ತೆ. ಅವ್ರಿಬ್ರು ಕಾನ್ಶಿಯಸ್ ಸೇರಿ ಒಂದು ಅರ್ಧನಾರೀಶ್ವರ ತತ್ವ ಆಗತ್ತೆ. ಆವಾಗ ಆ ಶಿವನನ್ನು ಕಣ್ಣು ತೆಗೆದು ಅವರನ್ನು ಮದುವೆ ಮಾಡ್ಕೊತಾರೆ. ಇದು ಅಂದ್ರೆ ಯಾವ ಕಷ್ಟ ಯಾವ ನಷ್ಟ ಬಂದಿರಾಗ ನಾವು ಬೇರೆಯವ್ರು ಕೇಳ್ಕೊಳ್ಳೋದು ಒಂದು ಮಾತಾದ್ರೆ, ನಾವು ಸಾಧನೆಯಲ್ಲಿ ಮೌನದಲ್ಲಿ ಇದ್ದಾಗ ಮಾತ್ರ ನಮ್ಮ ಪ್ರಾಬ್ಲಮ್ ಆಗೆ ಸೊಲ್ಯೂಷನ್ ನಮ್ಮಿಂದಾನೇ ನಮ್ಮ ಇಂಟ್ಯೂಷನ್ ಇಂದಾನೇ ಸಿಗುತ್ತೆ ಅಂತ ಆ ನ್ಯೂ ಇಯರ್ಸ್ ಐಡಿಯಾಸ್ ಅನ್ನು ನಾವು ಅಡಾಪ್ಟ್ ಮಾಡ್ಕೋಬೇಕು. ಆವಾಗ ನೀವು ಮುಂದಕ್ಕೆ ಹೋಗಲು ಸಾಧ್ಯ. ಈ ರೀತಿ ಪ್ರತಿಯೊಂದು ನಮ್ಮ ಆಲೋಚನೆಗಳನ್ನು, ನಮ್ಮ ಕಾರ್ಯಗಳನ್ನು, ನಮ್ಮ ಭಾವನೆಗಳನ್ನು, ನಮ್ಮ ಫಿಸಿಕಲ್ ಆಕ್ಟಿವಿಟೀಸ್ ಎಲ್ಲವನ್ನು ನಾವು ಬದಲಾವಣೆ ಮಾಡ್ಕೊಂತ ಹೋದ್ರೆ ನಾವು ನ್ಯೂ ಇಯರ್ ಸ್ಪಿರಿಚುವಾಲಿಟಿಯಲ್ಲಿ ಪಾದಾರ್ಪಣೆ ಮಾಡುವುದಕ್ಕೆ ಆಗತ್ತೆ ಫ್ರೆಂಡ್ಸ್. ಇಷ್ಟೊತ್ತು ಅವಕಾಶ ನೀಡಿರುವ ಮೈಸೂರು ಸ್ಪಿರಿಚುವಲ್ ಸೊಸೈಟಿ ಅವರೆಲ್ಲರಿಗೂ ಸಹ ನನ್ನ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಮಾಸ್ಟರ್ಸ್. ಥ್ಯಾಂಕ್ ಯು ಸರ್.